ಎತ್ತವ್ರು ಮಾಡ್ತಾ ಇದ್ದಾರೆ. ಮೊದಲು ಮಾಡಿ ಚೇಂಜ್ ಮಾಡಿರೋ ಗದ್ದ ತೆಗೆದು ಹಾಕಿರೋರನ್ನ ನ್ಯಾಯಾಂಗ ತನಿಖೆಗೆ ಒಳಗೆ ಪಡಿಸ್ರಿ ಅಂತ. ಎತ್ತವ್ರು ಹೇಳೋದ್ರಲ್ಲಿ ಸತ್ಯಗಳು ಇದ್ದಾವೆ. ಅವ್ರು ಬಾಯಿ ಭಾಳ ಇರ್ಬೋದಿಲ್ಲ ಅಂತಾರೆ, ಸತ್ಯ ಬೇಕಾದ್ರೆ ಮಾತಾಡ್ತಾರೆ ಅವರು. ಆದರೆ ಅವ್ರು ಬಂದಾಗ ಇದನ್ನು ಮಾಡಬೇಕು ಅನ್ನೋ ನಮ್ಮದು ಇಲ್ಲಿ ರಿಕ್ವೆಸ್ಟ್ ಅವ್ರಿಗೆ. ಬರೀ ಹೊರಗಿದ್ದಾಗ ಮಾತಾಡೋದಲ್ಲ, ಒಳಗೆ ಹೋಗಿ ಮಾತಾಡ್ಬೇಕಾಗ. ಆಗ ನಿಮ್ಗೆ ಯಡಿಯೂರಪ್ಪರಿದ್ದಾಗ ಯಾಕೆ ಅಂತ ತೆಗಿಲಿಲ್ಲ ಸಮಸ್ಯೆನ? ಅದು ಕ್ಯಾನ್ಸಲ್ ಮಾಡಿರಿ, ಹೊಸದು ಮಾಡಿರಿ, ಅದೇ ರಾಜಕೀಯ ಜನರನ್ನು ಹೊರಗೆ ಹಾಕ್ರಿ ಅಂಥೇಳಿ ಅಧಿಕಾರಿಗಳ 10-20 ವರ್ಷದಲ್ಲೇ ಅಂಟ್ಕೊಂಡ್ಬಿಟ್ಟಿದ್ದಾರೆ ಅವರು ದುಡ್ಡು ಕೊಡೋದು ಏನು ಕೆಲಸ ಮಾಡೋದಿಲ್ಲ. ಒಂದು ಫೈಲ್ ಮೂವ್ ಆಗಬೇಕು, ದುಡ್ಡು ಇಡಬೇಕು ನೀವೆಲ್ಲ. ಇದು ಪ್ರತಿಯೊಬ್ಬ ಅಲ್ಲಿ ಆಯ್ಕೆ ಅಂತಂದು. ಇವತ್ತು ನೋಡಿ ಸಬ್ ರಿಜಿಸ್ಟ್ರುಗಳು, ಯಾವೊಬ್ಬ ಸಬ್ ರಿಜಿಸ್ಟ್ರ್ ದುಡ್ಡು ಇಲ್ಲದೆ ಆಯ್ಕೆ ಆಗ್ಯಾದ್ರೆ ಒಬ್ಬರ ಹೆಸರು ತೋರಿಸ್ತಾರೆ ನಮಗೆ. ಯಾವೊಬ್ಬ ತಹಶೀಲ್ದಾರ್ ಇವತ್ತು ಅಧಿಕಾರ ಹಿಡಿದಾರ, ಇವರು ಅಧಿಕಾರದವರು ದುಡ್ಡು ಕೊಟ್ಟಿಲ್ಲ, ನಾವು ಪ್ರಾಮಾಣಿಕವಾಗಿ ಇವ್ರಿಗೆ ಇವತ್ತು ಒಪ್ಕೊಳ್ಳಿ, ಅವ್ರು ನೋಡೋಣ ಕೊಟ್ಟಿಲ್ಲ ಅಂತೇಳಿ. ಎಲ್ಲೋ ಒಬ್ಬರು ಆಗಿರ್ಬೋದು, 1000ಕ್ಕೋ ಲಕ್ಷಕ್ಕೊಬ್ಬ. ಆದ್ರೆ ಇಡೀ ವ್ಯವಸ್ಥೆ ಗಬ್ಬೆದ್ದು ಹೋಗ್ಯದ. ಎಲ್ಲರಿಂದ ಎಷ್ಟು ಮಾರ್ಕ್ಸ್ ಬೇಕಾ ಇಷ್ಟು, ಓವರಾಲ್ ಎಷ್ಟು ಮಾರ್ಕ್ಸ್ ಇಷ್ಟು ತಗೋ. ಅದರಲ್ಲೂ ಆ ಸದಸ್ಯರು ಇರ್ತಾರಲ್ರಿ, ಅವರಂಥ ನಾ ಶಬ್ದ ಬಳಸೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಯೂಟ್ಯೂಬ್ದಾಗ ಅವಕಾಶ ಕೊಡೋದಿಲ್ಲ. ಅದಕ್ಕಾಗಿ ಅಂಥ ಕನಿಷ್ಠ ಜನರಿದ್ದಾರೆ, ಅವ್ರು ಕಿತ್ತು ಹಾಕುವವರೆಗೆ ಅದು ಶುದ್ಧ ಆಗೋದಿಲ್ಲ. KPSC ಎಂದು ಶುದ್ಧ ಆಗೋದಿಲ್ಲ. ಮತ್ತು ಇವರ ಬರೋವ್ರಿ ಇಲ್ಲಿ ತುಳುಗರು ಅಲ್ಲಿ ಹೋಗ್ತಾರೆ, ಅಲ್ಲಿ ತುಳುಗರು ಇಲ್ಲಿ ಬರ್ತಾರೆ. ಶಿಫ್ಟೆಡ್ ನಿಜವಾಗಿಯೂ ಅದು ನೀವು ಪ್ರಾಮಾಣಿಕವಾಗಿ ನಡೆಸಬೇಕಾಗಿದ್ದರೆ ಪ್ರತಿ 2 ವರ್ಷಕ್ಕೆ 3 ವರ್ಷಕ್ಕೆ ಅವ್ರನ್ನ ಬದಲಾಯಿಸಲೇಬೇಕು. ಮಧ್ಯದಾಗೆ ಸದಸ್ಯರ ಮೊದಲು ಕಿತ್ತಾಕಿರಿ, ಅಧ್ಯಕ್ಷನ ಕಿತ್ತಾಕಿರೋ ಆ ಪೋಸ್ಟ ಬೇಡ. ಅದಕ್ಕೆ ಅವರು ಮಹಾಕಾಳರು ಒಂದು ಪೋಸ್ಟ್ ಇಷ್ಟಿಂದಂತ ಇಷ್ಟಿಷ್ಟು ಕೊಡಬೇಕಪ್ಪ ನೀವು ಅಂತೇಳಿ ಫಿಕ್ಸ್ ಮಾಡಿಬಿಡ್ತಾರೆ. ದರ ಫಿಕ್ಸ್ ಇಲ್ಲೇನ್ರಿ, ದೇವ್ರಿಗೆ ಹೋದಾಗ ರೇಟ್ ಫಿಕ್ಸ್ ಇದ್ದಂಗೆ ರುದ್ರಾಭಿಷೇಕಕ್ಕೆ ಇಷ್ಟ, ಇದಕ್ಕೆ ಇಷ್ಟ, ಇದಕ್ಕೆ ಇಷ್ಟ, ಹಂಗೆ. ಇವತ್ತು ನಮ್ಮ ಗುಡಿಗಳು ಪೊಲ್ಯೂಟೆಡ್ ಆಗಿದ್ದಾವೆ, ಭಕ್ತಿಗೆ ಅವಕಾಶ ಇಲ್ಲ. ಮತ್ತು ನಮ್ಮ ಇವು KPSC ನಮ್ಮ ಯೋಗ್ಯ ವ್ಯಕ್ತಿಗಳನ್ನು, ಹಾರ್ಡ್ ವರ್ಕ್ ಮಾಡಿದಂಥ ವ್ಯಕ್ತಿಗಳನ್ನು ಸ್ವೀಕಾರ ಮಾಡುವಂಥ, ಒಳಗೆ ತೆಗೆದುಕೊಳ್ಳುವಂಥ ಒಂದು ಮಹಾ ಮಂದಿರ ಇವತ್ತಲ್ಲೇ ಗಬ್ಬೆದ್ದು ಹೋಗ್ಬಿಟ್ಟದ. ಇಂಥ ಭ್ರಷ್ಟಾಚಾರಿಗಳನ್ನು ಕಿತ್ತು ಹಾಕೋದು ಹೆಂಗಂದ್ರೆ ಇವತ್ತು ಸರ್ಕಾರ ಮಾಡಬೇಕು ಕೆಲಸ. ಜನ ಅವರು ಅದಕ್ಕೆ ಆಯ್ಕೆ ಮಾಡಿದ್ದಾರೆ. ಅದು ದುರಂತ ಏನಪ್ಪ ಅಂದ್ರೆ ಜನನೂ ಸಹಿತ ದುಡ್ಡು ತೊಗೊಂಡು ಹೊಟ್ಟು ಹಾಕಿದ್ರಿಂದಾಗ ನಮಗೂ ಕೇಳು ಹಕ್ಕು ಕೊಡೋದಿಲ್ಲ. ಇವತ್ತು 500 ಕೊಡ್ರಿ, 1000 ಕೊಡ್ರಿ, ಗ್ಯಾರಂಟಿ ಕೊಡ್ರಿ ಅಂತ ಶುರು ಮಾಡಿದ್ದಾರೆ. ಗ್ಯಾರಂಟಿ ಕೊಡೋದಿಲ್ಲ, ಅವ್ರ ಮನೆಯಿಂದ ಯಾರೂ ಕೊಡೋದಿಲ್ಲ. ಇಲ್ಲಿ ನಮಗೆ ಟ್ಯಾಕ್ಸ್ ಹೆಚ್ಚು ಮಾಡ್ತಾರೆ. ಟ್ಯಾಕ್ಸ್ ಹೆಚ್ಚು ಮಾಡಿ